ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ಒಬ್ಬ ಸಾಧಾರಣ ಹುಡುಗನಾಗಿದ್ದ ದೀಪೇಂದರ್ ಗೋಯಲ್ ಝೊಮ್ಯಾಟೊ ಅನ್ನೋ ಕಂಪನಿ ಕಟ್ಟಿ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ಕೆಲಸ ಕೊಟ್ಟು 2,25,000 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಇಬ್ಬರು ಟೀಚರ್ ಆಗಿದ್ರು. ದುಡಿಯೋದು ಹೊಟ್ಟೆ ಬಟ್ಟೆಗೆ ಸರಿ ಆಗ್ತಾ ಇತ್ತು. ಹಲವಾರು ಸಂಕಷ್ಟಗಳ ನಡುವೆಯೂ IIT ದಿಲ್ಲಿಯಿಂದ ಪಾಸ್ ಆಗ್ತಾರೆ. ನಂತರ ಬೈನ್ ಅಂಡ್ ಕೋ ಕಂಪನಿಯಲ್ಲಿ ಜಾಯ್ನ್ ಆಗ್ತಾರೆ. ಅಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಗಮನಿಸಿದ ಇವರು ಮಧ್ಯಾಹ್ನ ಆಯ್ತು ಅಂದ್ರೆ ಎಂಪ್ಲಾಯೀಸ್ ಗಳೆಲ್ಲ ಏನ್ ಊಟ ಮಾಡೋದು, ಯಾವ ಹೋಟೆಲ್ಗೆ ಹೋಗೋದು ಅಂತ ಯೋಚಿಸ್ತಾ ಇದ್ರು. ಇದು 2008ರ ಸಮಯ. ಒಂದು ಮೆನ್ಯೂ ಕೂಡ ಆನ್ಲೈನ್ ಅಲ್ಲಿ ಸಿಗ್ತಾ ಇರಲಿಲ್ಲ. ಸೊ ದೀಪೇಂದರ್ ಗೋಯಲ್ ಫುಡ್ ಬೇ ಅನ್ನೋ ವೆಬ್ಸೈಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ತಾವೇ ಪ್ರತಿ ರೆಸ್ಟೋರೆಂಟ್ ಗೆ ಹೋಗಿ ಮೆನ್ಯೂ ಅನ್ನ ಸ್ಕ್ಯಾನ್ ಮಾಡಿ PDF ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಈ ವೆಬ್ಸೈಟ್ ಕಾರ್ಪೊರೇಟ್ ಎಂಪ್ಲಾಯಿಗಳಿಗೆ ತುಂಬಾ ಇಷ್ಟ ಆಗಿ ಆರ್ಗ್ಯಾನಿಕ್ ಆಗಿ ಫಾಸ್ಟ್ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಯವರೆಗೂ ಗೋಯಲ್ ಬೇರೆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ನಂತರ ಒಂದು ಸ್ಮಾಲ್ ಟೀಮ್ ಅನ್ನ ಬಿಲ್ಡ್ ಮಾಡಿ ಕೆಲಸ ಬಿಟ್ಟು ಝೊಮ್ಯಾಟೊ ಅನ್ನೋ ಕಂಪನಿ ಸ್ಟಾರ್ಟ್ ಮಾಡಿದ ಇವರು ಮತ್ತೆ ಯಾವತ್ತೂ ಹಿಂದೆ ತಿರುಗಿ ನೋಡಿಲ್ಲ. ಹಲವಾರು ಕಾಂಟ್ರವರ್ಸಿಗಳ ನಡುವೆಯೂ ವಿವಾದಗಳು ಚಾಲೆಂಜಸ್ ಗಳ ನಡುವೆಯೂ ಛಲ ಬಿಡದೆ ಕಟ್ಟಿದ ಕಂಪನಿ ಇವತ್ತು ಇಂಡಿಯಾದ ಟಾಪ್ ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನಿಗಳ ಲಿಸ್ಟ್ ಅಲ್ಲಿ ಝೊಮ್ಯಾಟೊ ಕೂಡ ಒಂದು. ಕ್ವಿಕ್ ಕಾಮರ್ಸ್ ಆದ ಬ್ಲಿಂಕಿಟ್ ಅನ್ನು ಲಾಂಚ್ ಮಾಡಿ ಬದಲಾಗುತ್ತಿರುವ ಟೆಕ್ನಾಲಜಿಯೊಂದಿಗೆ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. ಇವರ ಈ ಅಚೀವ್ಮೆಂಟ್ಸ್ ಬಗ್ಗೆ ನಿಮಗೆ ಎಷ್ಟು ಇನ್ಸ್ಪೈರಿಂಗ್ ಕಾಮೆಂಟ್ ಮಾಡಿ.